ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ಮೆಂಟ್ Arrange ನಮ್ಮ marriage. ಫಾದರ್ ಮದರ್ ಎಲ್ಲ ನೋಡಿ ಮಾಡಿದ್ರು. ಎಲ್ಲ ಓಕೆ. ನನ್ನೆಲ್ಲ ಇಲ್ಲಿರೋದು ನೋಡ್ಬಿಟ್ಟು ಎಲ್ಲ ಇಂಡಸ್ಟ್ರಿಯಲ್ಲೇ ಯಾರನ್ನ ಮದುವೆ ಆಗ್ಬಿಡ್ತೇನೆ ಹೀರೋಯಿನ್ ಅಂತ ಅನ್ಕೊಂಡ್ಬಿಟ್ಟಿದ್ರು. ಭಯ ಇತ್ತ ಅಪ್ಪ ಅಮ್ಮನಿಗೆ ಏನಾದ್ರು? ತುಂಬಾ ಭಯ ಇತ್ತು. ಓಕೆ. ನಮ್ಗೆ ಹೇಳೋರು ಎಲ್ಲೆಲ್ಲ ಮಾಡ್ಕೊಂಬಿಡಪ್ಪ ಹಂಗೆ ಹಿಂಗೆ. ನಮ್ ಕಡೆ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ. ಹ್ಮ್. ಎಲ್ಲ ಬಿಟ್ಟಾಕ್ಬೇಕು, ಬಟ್ ನಮ್ಮ ಏನು ಮಾಡಕ್ಕಲ್ಲ ಸರ್. ನಮ್ಮ ತಂದೆ ತಾಯಿ ನಮ್ಗೆ ಗೌರವ ಕೊಡ್ಬೇಕು. ಆಮೇಲೆ 100%. ಅವ್ರಿಗೆ ಆಮೇಲೆ ಈಗಿನ ಸಮಾಜ ಗೊತ್ತಲ್ಲ ಸರ್ ನಿಮ್ಗೆ, ಆಡ್ಕೊಂಡ್ ನಗೋದ್ ಜಾಸ್ತಿ. ಹ್ಮ್. ನಮ್ಮಲ್ಲೇನ ನಮ್ಮ ಅಪ್ಪ ಅಮ್ಮನ ಇರಲ್ಲ, ಸುತ್ತಮುತ್ತ ಇರೋರು ಬೇರೆ ತರ ಆಡ್ಕೊಂಡು ಅವ್ನು ಆಲ್ರೆಡಿ ಮದ್ವೆ ಆಗ್ಬಿಟ್ಟು ಅನ್ಬಿಡು ಹೌದೌದೌದು. ಬೆಂಗಳೂರಲ್ಲಿ ಅಂತ ನಮ್ಮ ಊರಲ್ಲೆಲ್ಲ ಅನ್ಕೊಂಬಿಟ್ಟಿದ್ರು ನಾನು ಹ್ಮ್. ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದ್ದೇನೆ ಅಲ್ಲೇ, ನೀವು ಹ್ಮ್. ಸುಮ್ಮನೆ ಯಾಕೆ ಹುಡುಗಿ ಹುಡುಕ್ತೀರ ಅಂತ. ಹ್ಮ್. ನಾನು ನಮ್ಮ ಅಪ್ಪ ಅಮ್ಮ ನೋಡಿದ್ರು ಮದುವೆ. ಸರ್ ಈಗ ನೀವು ಸಿನಿಮಾ ರಂಗದಲ್ಲಿ ಇದ್ದೀರಾ ಅಂತಂದಾಗ 90 ಜನ ಹೆಣ್ಮಕ್ಳನ್ನ ನೋಡಿದ್ರಿ ಮದುವೆ ಆಗೋದಕ್ಕೆ. ಆ ಥರ ಹೋದಾಗ ಸಿನಿಮಾದವರು ಅಂತಂದಾಗ ನೋಡುವಂಥ ದೃಷ್ಟಿಕೋನನೇ ಚೇಂಜಸ್ ಇರುತ್ತೆ. ಇಲ್ಲ, ಕೆಲವ್ರು ನೋಡೋರು ನೋಡ್ಬಿಟ್ಟು ಹೇಳ್ ಕಳಿಸ್ತೀವಿ ಅನ್ನೋರು. ಆಮೇಲೆ ಅವರು ಸಿನಿಮಾದವ್ರು ಬೇಡ ಸರ್, ಹ್ಮ್. ಅದಕ್ಕೆ ನಮ್ಮ ಫ್ಯಾಮಿಲಿ ಗೊತ್ತಿರೋರು ಕೂಡ ಹ್ಮ್. ಇಲ್ಲ ಸರ್ ಅದು ಹುಡುಗಿಗೆ ಇಷ್ಟ ಇಲ್ಲ ಅನ್ನೋ ಏನೋ ಒಂದು ಕಾರಣ ಇದ್ದೇ ಇರುತ್ತಲ್ಲ ಸರ್. ಅದು ಏನು ಮಾಡಕ್ಕಲ್ಲ, ಅವ್ರ ಇಷ್ಟ ಸರ್. ಅವ್ರಕಂದ್ರೆ ಒಬ್ಬರ ಮನೆಯಿಂದ ಒಂದು ಹೆಣ್ಣು ನಮ್ಗೆ ಕೊಡಬೇಕು ಅಂದಾಗ ಅವ್ರು 106 ಸಲ ಯೋಚನೆ ಮಾಡ್ತಾರೆ. ಅವರು ಎಲ್ಲ ಸೇಫ್ಟಿ ಎಲ್ಲ ನೋಡ್ತಾರೆ. ಯಾಕಂದ್ರೆ ನಾಳೆ ದಿನ ಅನುಭವಿಸ್ಬೇಕಲ್ಲ ಸರ್. ಅದು 100% ನೋಡಿ ನೋಡ್ತಾರಲ್ಲ, ತಪ್ಪಲ್ಲ, ಅವ್ರ ತಪ್ಪೇನಿಲ್ಲ ಪಾಪ. ಆಮೇಲೆ ನಾನು ಆಗ್ಲೇಬೇಕು ಅಂತ ರೂಲ್ಸ್ ಇಲ್ಲ. ಹಂಗೆ ಸಿನಿಮಾದವರೆಲ್ಲ ಮದುವೆ ಆಗಿರೋರೆಲ್ಲ ಚೆನ್ನಾಗೇ ಇದ್ದಾರೆ. ಬಿಗಿನಿಂಗ್ ಎಲ್ಲ ಅನ್ಕೊಂಡವ್ರು ನೀವು ಸಿನಿಮಾದವರು ಅಂತ ಹಂಗೆ ಅಂತೀರಿ ಹಿಂಗೆ ಅಂತಿದ್ರು, ನಾವು ಬೇರೆ ಥರ ಅನ್ಕೊಂಡಿದ್ವಿ ಅಂತ. ಅದೆಲ್ಲ ಮಾಮೂಲಿ ಸಹ ಎಲ್ಲ ಕಡೆನೂ ಅಂತಾರೆ. ಬಟ್ ಏನು ಅಂದರೆ ನೋಡಿ ನೋಡಿ ಜನಕ್ಕೆ ಅದು ಒಂದು ಬಂದ್ಬಿಟ್ಟಿದೆ ಮನಸ್ಸಲ್ಲಿ ಅಷ್ಟೇ ಸರ್. ನಮ್ಮ ಹುಡುಗರನ್ನ ಯಾರು ಹೇಳ್ತಾರೆ ಬೇಗ ಮದುವೆ ಆಗ್ಬಿಡಲ್ಲ ಸಿನಿಮಾದವ್ರು ಹೆಣ್ಣು ಕೊಡೋಲ್ಲ ಹಂಗೆ ಅಂತಾರೆ. ಹುಡುಗರ ನೀನು ಹಣೆ ಬರ ಇದ್ರೆ ಸಿಗುತ್ತೆ ಬಿಡೋ, ತಲೆ ಕೆಡಿಸ್ಕೊಂಡು ಹೋಗೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.